ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತು ಇಡೀ ದಿನ ನಡೆದಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಗಾಂಧಿ ಕುಟುಂಬವನ್ನ ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆರೋಪಿಸಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಮಹಮ್ಮದ್ ನಲಪಾಡ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಜಭವನ ಮುತ್ತಿಗೆಗೆ ಯತ್ನಿಸಲಾಯಿತು. ಈ ವೇಳೆ ಬಿವಿ ಶ್ರೀನಿವಾಸ್ ಶರ್ಟ್ ಹರಿತು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಮತ್ತೆ ಇಡಿ ಸಮನ್ಸ್ ನೀಡಲಾಗಿದೆ. ಜುಲೈ 1ರಂದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ. ಸಮನ್ಸ್ ಬಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿರೋ ಡಿಕೆ ಶಿವಕುಮಾರ್ ಸಿಬಿಐಗೂ ಕೇಸ್ ವರ್ಗಾಯಿಸಿದ್ದಾರೆ. ದೇಶದಲ್ಲಿ ಎಲ್ಲಿಯೂ ಕೂಡ ಹೀಗಾಗಿರಲಿಲ್ಲ, ನೋಡೋಣ ಕಾನೂನಿದೆ ಅಂತ ಡಿಕೆಶಿ ಹೇಳಿದ್ದಾರೆ. ನನಗೆ 3 ವರ್ಷದಿಂದಲೇ ಚಾರ್ಜ್ ಶೀಟ್ ಆಗ್ತಿದೆ, 6 ದಿನದಲ್ಲೇ ಚಾರ್ಜ್ ಶೀಟ್ ಆಗ್ತಿದೆ. ಈಗ ಚಾರ್ಜ್ ಶೀಟ್ ಆಗ್ತಿದೆ. ಇದಾದ್ಮೇಲೆ ಮಧ್ಯದಲ್ಲಿ ಗೌರ್ಮೆಂಟ್ ಅವರು ಸಿಬಿಐನವ್ರಿಗೆ ಸಪ್ರೇಟ್ ಅಸೆಟ್ ಕೇಸ್ ಈ ದೇಶದಲ್ಲಿ ಎಲ್ಲೂ ಇಲ್ಲ, ಅದನ್ನು ಪರ್ಮಿಷನ್ ಕೊಟ್ಟಿದ್ರು. ಈಗ ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟು ಕಳಿಸ್ತಾ ಇದ್ದಾರೆ. ಮೊದಲು ನಾನೆಲ್ಲ ಸಬ್ಮಿಟ್ ಮಾಡಿದ್ದೀನಿ. ನಮ್ ಜನ ಎಷ್ಟೇ ಬೈದ್ರು ಮೋಹನ್ ದಾಸ್ ಪೈ ಅವರಂತಹ ಉದ್ಯಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ನ್ಯೂಸ್ 18 ನಿರಂತರ ಅಭಿಯಾನ ಮಾಡಿದ್ರು. ಬಿಬಿಎಂಪಿ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಬಿಬಿಎಂಪಿ ಎಡವಟ್ಟಿನಿಂದಾಗಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಮೋದಿ ಬರ್ತಾರೆ ಅಂತ 6 ಕೋಟಿ ವೆಚ್ಚದಲ್ಲಿ ರೋಡ್ ಮಾಡಲಾಗಿತ್ತು. ಆದ್ರೆ ಮೋದಿ ಅವರು ಹೋಗ್ತಿದ್ದಂತೆ ಜ್ಞಾನಭಾರತಿ ಕ್ಯಾಂಪಸ್ ಬಳಿ ರಸ್ತೆಗೆ ಹಾಕಿದ್ದ ಡಾಂಬರು ಕಿತ್ತು ಬರ್ತಾ ಇದೆ. ಈ ಕಳಪೆ ಕಾಮಗಾರಿ ಪ್ರಧಾನಿ ಕಚೇರಿವರೆಗೂ ಕೂಡ ತಲುಪಿದೆ. ಪಿಎಂಒ ಕಚೇರಿ ವರದಿ ಕೇಳ್ತಿದ್ದಂತೆ ಬಿಬಿಎಂಪಿಗೆ ನಡುಕ ಶುರುವಾಗಿದೆ. ಬಿಬಿಎಂಪಿಯಿಂದ ಸಿಎಂಗೆ ಮತ್ತೆ ಮುಜುಗರವಾಗಿದ್ದು ಸಮಗ್ರ ವರದಿ ಕೇಳಿದ್ದಾರೆ. ಪ್ರಧಾನಿ ಕಾರ್ಯಾಲಯದಿಂದಲೇ ಛೀಮಾರಿ ಹಾಕಿದ್ರೂ ಕೂಡ ಬಿಬಿಎಂಪಿ ಎಡವಟ್ಟುಗಳ ಸರಣಿಗೆ ಬ್ರೇಕ್ ಬೀಳ್ತಿಲ್ಲ. ಕಳಪೆ ಕಾಮಗಾರಿ ಅಂತ ಕಂಡು ಬಂದ್ರೆ ಕ್ರಮ ಕೈಗೊಳ್ತೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಆದ್ರೆ ಬಿಬಿಎಂಪಿ ಆಯುಕ್ತರಿಗೆ ಕಳಪೆ ಕಾಮಗಾರಿ ಕಾಣಿಸ್ತಾ ಇಲ್ವಾ? ರಸ್ತೆ ಗುಂಡಿ ಬಿದ್ದಿರೋದು ಕಳಪೆ ಕಾಮಗಾರಿಯಿಂದ ಅಲ್ವಾ? ಎಡವಟ್ಟು ಮುಚ್ಚಾಕಲು ಮತ್ತೊಂದು ಎಡವಟ್ಟು ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ರಸ್ತೆಯಲ್ಲಿ ಹೊಸದಾಗಿ ಮಾಡಿದ ರಸ್ತೆ ಕುಸಿತ ಆಗಿದೆ, ಕಳಪೆ ಕಾಮಗಾರಿಯಾಗಿದೆ ಅಂತ ಮಾಧ್ಯಮದಲ್ಲಿ ಮಾಹಿತಿ ನೀಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಸದರಿ ಮಾಹಿತಿಯಂತೆ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರದಲ್ಲಿ ನೀರಿನ ಕೊಳವೆ ಮತ್ತು ಒಳಚರಂಡಿ ಕೊಳವೆ ರಸ್ತೆ ಕೆಳಭಾಗದಲ್ಲಿರ್ತದೆ. ಅದು ಸೋರಿಕೆ ಉಂಟಾದಾಗ ರಸ್ತೆ ಗುಂಡಿಗಳು ಉಂಟಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲೂ ಅದೇ ರೀತಿಯಲ್ಲಿ ನೀರಿನ ಸೋರಿಕೆಯಿಂದಾಗಿ ರಸ್ತೆ ಗುಂಡಿ ಉಂಟಾಗಿರೋದ್ರಿಂದ ಯಾವುದೇ ಈ ರೋಡ್ ಮೇಲೆ ಗುಂಡಿಗೆ ರಿಪೇರ್ ಮಾಡಿದ್ದು, ಹೊಸ ರೋಡ್ ನಾವು ಹಾಕಿಲ್ಲ. ಎನಿವೇ ನಿನ್ನೆ ಮಾನ್ಯ CM ಸಾಹೇಬರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಒಂದು ಇನ್ಕ್ವೈರಿಗೆ ಸ್ಪೆಷಲ್ ಕಮಿಷನರ್ಗೆ ಕಳಿಸಿದ್ದೇವೆ. ಅಲ್ಲಿ ಆ ರಿಪೋರ್ಟ್ ಬಂದ ನಂತರ ನಾವು ಕಳಿಸ್ತೇವೆ. ಅವ್ರು ರಿಪೋರ್ಟ್ ಕೊಡ್ತಾ ಇದ್ದಾರೆ. ನಿನ್ನೆ ರಾತ್ರಿನೂ ಹೋದರು, ಮಿಸ್ಟರ್ ರವೀಂದ್ರ ಹೋದರು, ನಮ್ಮ TVCC ಚೀಫ್ ಇಂಜಿನಿಯರ್ ಹೋದರು. ಅವರು ಏನು ಕಾರಣ ಇದೆ ನಮಗೆ ಕೊಟ್ಟ ಮೇಲೆ ಆ ರಿಪೋರ್ಟ್ ನಾನು ಮಾಡಿ ಆ ಗುಂಡಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾನ್ಯ CS ಅವರಿಗೆ ಸಲ್ಲಿಸಿ ಅವರ ಕಡೆಯಿಂದ PMO ಆಫೀಸ್ಗೆ ಹೋಗಿರ್ತದೆ. ಇದು ಬಿಹಾರದ ರಸ್ತೆ. ಹಾಗಂತ ಇದೇನು ಚಿಕ್ಕ ಪುಟ್ಟ ಊರಿನ ರಸ್ತೆಯಲ್ಲ. ಮಧುಬನಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ. 20 ಕಿಲೋಮೀಟರ್ನ ಈ ರಸ್ತೆಯಲ್ಲಿ 100 ಸ್ವಿಮ್ಮಿಂಗ್ ಪೂಲ್ ಗಾತ್ರದ ಹೊಂಡಗಳಿವೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಸರ್ಕಾರವನ್ನ ನೆಟ್ಟಿಗರು ಟೀಕಿಸುತ್ತಿದ್ದಾರೆ. ಲೋಹ
ಚಿನ್ನದ ಶ್ರೀಕೃಷ್ಣ ಮೂರ್ತಿಯೊಂದು ಮನುಷ್ಯನ ಕಂಠದಲ್ಲಿ ಸಿಲುಕಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. 45 ವರ್ಷದ ವ್ಯಕ್ತಿಯೊಬ್ಬರು ನಿತ್ಯ ದೇವರ ಪೂಜೆ ಮಾಡ್ತಿದ್ರು. ತೀರ್ಥ ಸೇವನೆ ಮಾಡುವಾಗ ಲೋಹದ ಮೂರ್ತಿ ನುಂಗಿದ್ದಾರೆ. ಆದ್ರಿಂದ ಗಂಟಲು ನೋವು, ಊತ ಉಂಟಾಗಿತ್ತು. ವೈದ್ಯರ ಸೂಚನೆ ಮೇರೆಗೆ ಎಕ್ಸ್ರೇ ಮಾಡಿಸಿದಾಗ ಮೂರ್ತಿ ಸಿಲುಕಾಕೊಂಡಿರುವುದು ಪತ್ತೆಯಾಗಿದೆ. ಆದ್ರಿಂದ ಕೆಎಲ್ಇ ಆಸ್ಪತ್ರೆ ವೈದ್ಯರು ಶಸ್ತ್ರಚಿಕಿತ್ಸೆ ಮೂಲಕ ಶ್ರೀಕೃಷ್ಣ ಮೂರ್ತಿಯನ್ನ ಹೊರತೆಗೆದಿದ್ದಾರೆ. ಬೆಂಗಳೂರು ಸುಲಿಗೆಕೋರರ ಅಡ್ಡೆ ಆಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಜಾಲಹಳ್ಳಿಯ ಎಂಇಎಸ್ ರಸ್ತೆಯಲ್ಲಿ ಯುವಕನನ್ನ ಸುಲಿಗೆ ಮಾಡಲಾಗಿದೆ. ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಯುವಕನಿಂದ 3 ಕಿಡಿಗೇಡಿಗಳು ಸುಲಿಗೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ನಡೆದ ಘಟನೆಯ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ನಡುವೆ ಅಮೃತಹಳ್ಳಿಯಲ್ಲಿ ಮಹಿಳೆಯೊಬ್ಬರ ಸರ ಅಪಹರಣ ಮಾಡಲಾಗಿದೆ. ಕೈಲಿ ಚಾಕು ಹಿಡಿದು ಬೆದರಿಸಿ ಸರ ದೋಚಿಕೊಂಡು ಹೋಗಿದ್ದಾರೆ. ಶಾಲೆ ಕಾಲೇಜಿಗೆ ಹೋಗಲು ಬಸ್ ಇಲ್ಲದ ಕಾರಣ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೋನಾಪುರ ಪರಮನಹಟ್ಟಿ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಶಾಲೆಗೆ ಹೋಗೋಕ್ಕೂ ಆಗ್ತಿಲ್ಲ. ಆದ್ರಿಂದ ಸಿಡಿದದ್ದ ವಿದ್ಯಾರ್ಥಿಗಳು ಏಕಾಏಕಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿತ್ಯವೂ 3 ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಹೋಗಬೇಕು. ಅಧಿಕಾರಿಗಳಿಗೆ ಹೇಳಿದ್ರು ಕಿವಿಗೆ ಹಾಕೊಳ್ತಾ ಇಲ್ಲ ಅಂತ ಮಕ್ಕಳು ಕಿಡಿಕಾರಿದ್ದಾರೆ. ಮಾತಾಡ್ತಿರೋದು ವಿದ್ಯಾರ್ಥಿಗಳು ನಮಗೆ ಬಸ್ ಬೇಕು. ಅದು ಮತ್ತು ನಮ್ಮ ಊರಿಗೆ ಬಸ್ ಬೇಕೇ ಬೇಕು. ಯಾಕಂದರೆ ನಾವು 5 ಹೋಗುತ್ತಾ 5 ಕಿಲೋಮೀಟರ್ ನಡೆದು ನಾವು ವಿದ್ಯಾರ್ಥಿಗಳು ಸುಸ್ತಾಗಿ ಕೆಳಗೆ ಬೀಳೋದು ಮತ್ತು ಅಂಗವಿಕಲರು ನಮ್ಮ ಜೋಡಿ ಬರ್ತಾರೆ. ಅಂಗವಿಕಲರಿಗೆ ಏನಾದರೂ ಆಗೋದು ಮತ್ತು ದಾರಿಯಲ್ಲಿ ಗಿಡ ಮರ ಬೆಳೆದು ಕಾಡಿನ ಥರ ಆಗಿದೆ ಮತ್ತು ಕಾಡು ಪ್ರಾಣಿಗಳು ಬರ್ತವೆ. ನಾವು ಅದರಲ್ಲಿ ಹೆಣ್ಣು ಮಕ್ಕಳು ನಮಗೆ ತುಂಬಾ ಭಯ ಆಗುತ್ತದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಅಧಿಕಾರಿಗಳ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಖಾಸಗಿ ಬಸ್ ದುರಂತಗಳು ಸಂಭವಿಸಿದ್ರೂ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಖಾಸಗಿ ಬಸ್ಗಳು ಕುರಿ ಮಂದೆಯಂತೆ ಜನರನ್ನ ಹತ್ತಿಸ್ಕೊಂಡು ಹೋಗ್ತಿವೆ. ಅದರಲ್ಲೂ ವಿದ್ಯಾರ್ಥಿಗಳನ್ನ ಟಾಪ್ ಮೇಲೆ ಕೂರಿಸಿಕೊಂಡು ಹೋಗ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಗಾಣಗಾಪುರದ ದತ್ತಾತ್ರೇಯ ದೇಗುಲದಲ್ಲಿ ಅಕ್ರಮ ನಡೆದಿದೆಯಂತೆ. ದೇಗುಲದ ಅರ್ಚಕರೇ 7-8 ನಕಲಿ ವೆಬ್ಸೈಟ್ ಸೃಷ್ಟಿಸಿ ಕೋಟಿ ಹಣವನ್ನ ಲಪಟಾಯಿಸಿದ್ದಾರಂತೆ. ಆದ್ರಿಂದ ಅರ್ಚಕರಾದ ವಲ್ಲಭ ದಿನಕರ್ ಭಟ್, ಅಂಕುರ್ ಪೂಜಾರಿ, ಪ್ರತೀಕ್ ಪೂಜಾರಿ, ಗಂಗಾಧರ್ ಪೂಜಾರಿ, ಶರತ್ ಭಟ್ ವಿರುದ್ಧ ದೇವಲ ಗಾಣಗಾಪುರ ಠಾಣೆಯಲ್ಲಿ ವಂಚನೆಯ ಕೇಸ್ ದಾಖಲಾಗಿದೆ. ಟೆಂಪಲ್ಸ್ ಓವರಾಲ್ ಡೆವಲಪ್ಮೆಂಟ್ಗೆ ಅಂತ ಮೀಟಿಂಗ್ ಮಾಡಿದ್ರು. ಮೀಟಿಂಗಲ್ಲಿ ಏನು ವಿಷಯ ನಮಗೆ ಗೊತ್ತಾಯಿತು ಅಂದರೆ, ಸುಮಾರು ಜನ ಗಾಣಗಾಪುರ ಹೆಸರಲ್ಲಿ ವೆಬ್ಸೈಟ್ಗಳು ಓಪನ್ ಮಾಡಿ ಅಲ್ಲಿ ದೇಣಿಗೆಗಳು ಅಂತ ಒಂದು ಗಾಣಗಾಪುರ ನಮ್ಮ ಸರ್ಕಾರದ ಪ್ರಾಪರ್ಟಿ, ಸರ್ಕಾರದ ದೇವಸ್ಥಾನ. ಅದು ಅಲ್ಲಿ ಏನೇ ಭಕ್ತರು ದೇಣಿಗೆ ಕೊಡೋದಿರಲಿ, ಪೂಜೆ ಮಾಡಿಸೋದಿರಲಿ ಸರ್ಕಾರದ ಅಕೌಂಟಿಗೆ ದುಡ್ಡು ಆಗಿದೆ, ಸರ್ಕಾರದಿಂದ ಆಗುತ್ತೆ. ಆದರೆ ಕೆಲವರು ಒಂದು 7-8 ವೆಬ್ಸೈಟ್ ಓಪನ್ ಮಾಡಿ ಆ ವೆಬ್ಸೈಟಲ್ಲಿ ಅವರೇ ನಾವು ಈ ಪೂಜೆ ಮಾಡಿಸ್ತೀವಿ, ಈ ಪೂಜೆಗೆ ಇಷ್ಟು ದುಡ್ಡು ಅಂತೇಳಿ ದುಡ್ಡು ಕಲೆಕ್ಟ್ ಮಾಡ್ತೀವಿ ಗಮನಕ್ಕೆ ಬಂದಿದೆ. ಸೊ ಅದ್ರ ವಿರುದ್ಧ ಮುಂದೆ ನೀವು ತನಿಖೆ ನಡೆಸಿ ಅಂತೇಳಿ ನಾವು ನಮ್ಮ ಇಒ ಏನಿರ್ತಾರೆ ಕನಗಾಪುರ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತೀವಿ. ಕಲಬುರಗಿಯಲ್ಲಿ ಬಸವೇಶ್ವರ ಮೂರ್ತಿಗೆ ಅಪಮಾನ ಮಾಡಲಾಗಿದೆ. ಚಿತ್ತಾಪುರದಲ್ಲಿರೋ ಬಸವೇಶ್ವರ ಮೂರ್ತಿಗೆ ಮುಸ್ಲಿಂ ಯುವಕನೋರ್ವ ಬಟ್ಟೆ ಮುಚ್ಚಿ ಅಪಮಾನ ಮಾಡಿದ್ದಾನೆ. ಕುಡಿದ ಅಮಲಿನಲ್ಲಿದ್ದ ಅಲ್ಲಾ ಬಕ್ಷ್ ಎಂಬಾತ ಬಸವೇಶ್ವರ ಮೂರ್ತಿ ಮುಖಕ್ಕೆ ಬಟ್ಟೆ ಕಟ್ಟಿ ಅವಮಾನ ಮಾಡಿದ್ದಾನೆ. ಸುದ್ದಿ ತಿಳಿದ ಸ್ಥಳೀಯರು ಅಲ್ಲಾ ಬಕ್ಷನನ್ನ ಹಿಡಿದು ಥಳಿಸಿದ್ದಾರೆ. ಯುವಕನಿಗೆ ಸಾಥ್ ನೀಡಿದ ಇನ್ನಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಅಲ್ಲಾ ಬಕ್ಷನನ್ನ ಪೊಲೀಸರು ಸದ್ಯ ವಶಕ್ಕೆ ಪಡ್ಕೊಂಡಿದ್ದಾರೆ.
ಗಾಡಿ